ಅವರು ನಮ್ಮ ಜೊತೆ ಇದ್ದಾರೆ. ಬಟ್ ರಂಗಭೂಮಿ ನಂಟು ನೀವು ಬಿಟ್ಟಿಲ್ಲ ಅನ್ನೋದು ಬಹಳ ಖುಷಿ ಆಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಎನ್ಕರೇಜ್ಮೆಂಟ್ ಇರಲಿಲ್ಲ. ಅದು ನಾನು ನಾಟಕಗಳನ್ನೆಲ್ಲ ಕದ್ದು ಮಾಡ್ತಾ ಇದ್ದೆ ಹೈಸ್ಕೂಲ್. ಕದ್ದು ಮಾಡ್ತಿದ್ರಿ, ಸರ್ಟಿಫಿಕೇಟ್ ಹರಿದ್ರಿ? ಹರಿದು ಬಿಟ್ಟ ಏನ್ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಮನೇಲಿ ಒಂದ್ ಕೋಲ್ ಇಟ್ಕೊಂಡು ಅದನ್ನ ವೀಣೆ ತರ ಹಿಂಗ್ ನುಡಿಸ್ಕೊಂಡು ಎಲ್ಲ. ಇನ್ನೇನ್ ಎಷ್ಟು ಇಷ್ಟಪಟ್ರಿ ಅಂದ್ರೆ ವೀಣಾನೇ. ಟಿವಿಕೆ ಪಕ್ಷದ ಯಶಸ್ಸನ್ನ ನಾವೆಲ್ಲರೂ ನೋಡ್ತಾ ಇದ್ವಿ. ಬಹುಶಃ ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಆಗ್ತಿತ್ತ ಅದು? ಅವರು ಕಿರುತೆರೆ ಮತ್ತೆ ಸಿನಿಮಾ ಒಬ್ವಿಯಸ್ಲಿ ಪ್ರೆಷರ್ ಇರುತ್ತೆ. 5ನೇ ತಾರೀಕು ಅಂದ್ರೆ 5ನೇ ತಾರೀಕೆ ದುಡ್ಡು ಬರ್ತಾ ಇತ್ತು. ಈಗ ಕಲಾವಿದರಿಗಾಗಿ ಒಳ್ಳೇದಕ್ಕಾಗಿ ಇದಕ್ಕಾಗಿ ಮಾಡ್ತಾ ಇದೀವಿ ಪ್ರೊಡಕ್ಷನ್ ಅಂದ್ರೆ ಯಾರು ಮಾಡಕ್ ಹೇಳಿದ್ರು ಅದನ್ನ? ನಿರ್ಮಾಪಕರೆಲ್ಲ ಹೆಚ್ಚಿನ ಲಾಭ ಬಂದ್ಬಿಡ್ಬೇಕು ಅನ್ನೋ ಕಾರಣಕ್ಕೆ ಚಾನಲ್ಲೇ ಇದ್ದೇ ಆರ್ಟಿಸ್ಟ್ ಬೇಕು ಅಂತ ಹೇಳಿ ಹಾಕಿಸ್ತಾರೆ. ಇಲ್ದೇ ಇದ್ರೆ 3 ಕಾಸಿಗೂ ಸಿಗ್ತಾರೆ, 6 ಕಾಸಿಗೂ ಸಿಗ್ತಾರೆ. ಅವ್ರಿಗೆ ಹುಚ್ಚಿರಬಹುದು, ಅವ್ರನ್ನ ಹಾಕೋತಾರೆ. ಯಾಕಂದ್ರೆ ಕಲಾ ಸೇವೆ ಮಾಡ್ತಿದ್ವಿ. ಏನ್ ಸೇವೆ ರೀ? ನಾನು ಮಾಡಿದ ಕೆಲ್ಸಕ್ಕೆ ದುಡ್ಡು ತಗೋತಾ ಇದ್ದೀನಿ, ಸೇವೆನೂ ಇಲ್ಲ ಬಾವೇನೂ ಇಲ್ಲ ಅಂತ. ಕರೆಕ್ಟ್ ಅದು.